ಹಾಯ್ ನಮಸ್ಕಾರ ಎಲ್ರಿಗೂ ಪವಿತ್ರ ಪವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಲಾಗ್ನ ಪೂರ್ತಿಯಾಗಿ ನೋಡಿಬಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ತವ್ರ ಮನೆಗೆ ಯಾಕೆ ಹೋಗ್ತಾ ಇದ್ದೀನಿ, ಮುಂದೆ ಏನಾಗುತ್ತೆ, ಏನಕ್ಕೆ ಹೋಗ್ತಾ ಇದ್ದಾಳೆ ಅಂತ ಸರ್ಪ್ರೈಸ್ ಆಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಇವರು ಬೆಳಿಗ್ಗೆನೆ ಮಾವಿನಕಾಯಿ ತಿಂತಾ ಇದ್ದಾರೆ. ಸೊ ಇನ್ನು ನಾವು ಹಾಸಿಗೆನೇ ತೆಗ್ದೇ ಇಲ್ಲ, ಆವಾಗಲೇ ಆ ಮಾವಿನಕಾಯಿ ತಿಂತಾ ಕುಂತಿದ್ದಾರೆ ಅಂದರೆ ಸೊ ಬೆಳಿಗ್ಗೆನೇ ಎದ್ದಿದ್ದಾರೆ. ಸೊ ಬ್ರಷ್ ಅಷ್ಟೇ ಮಾಡಿದ್ದಾರೆ, ಮಾವಿನಕಾಯಿ ಹಣ್ಣು ನೋಡಿಬಿಟ್ಟಿದ್ದಾರೆ ಫ್ರಿಜ್ಜಲ್ಲಿ. ಸೊ ಅದನ್ನು ತಿಂತಾನೇ ಕುಂತ್ಬಿಟ್ಟಿದ್ದಾರೆ. ಇಬ್ಬರು ಕಾಂಪಿಟೇಷನ್ ಇಟ್ಕೊಂಡು ತಿಂತಾ ಇದ್ದಾರೆ ನೋಡಿ. ನಮ್ಮ ಮಕ್ಕಳು ಏನೇ ಮಾಡಿದ್ರು ಎಷ್ಟೋ ಖುಷಿ ಅಲ್ವಾ. ಸೊ ಇವ್ರು ಬೆಳಿಗ್ಗೆನೇ ತಿಂತಾ ಇರೋದು, ಅವಾಯ್ಡ್ ಮಾಡಿದ್ರು ಕೇಳ್ತಲೇ ಇಲ್ಲ. ಅವರಿಬ್ಬರು ಎಕ್ಸ್ಪ್ರೆಷನ್ನು, ಅವರಿಬ್ಬರು ಮಾಡ್ತಿರೋದು ನೋಡ್ರಿ ಯಾವ ಥರ ತಿಂತಾ ಇದ್ದಾರೆ. ನೀವು ಯಾರೂ ಕಣ್ಣು ಬಿಡಬೇಡಿ, ನಾನು ರೆಕಾರ್ಡ್ ಮಾಡ್ತಿದ್ದೀನಿ ಅಂತಲೂ ಪಾಪ ಅವ್ರಿಗೆ ಗೊತ್ತೇ ಇಲ್ಲ. ಅವ್ರ ಪಾಟ್ ಅವ್ರು ತಿಂತಾನೇ ಇದ್ದಾರೆ. ಇಲ್ಲಿ ನಾವು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಂಗಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಬೇಗ ರೆಡಿಯಾಗಿ ಹೊರಗಡೆ ಹೊಂಟಿದ್ದೀವಿ. ಇವತ್ತು ನಾವು ಊರಿಗೆ ಹೋಗಬೇಕು, ಹಂಗಾಗಿ ಸ್ವಲ್ಪ ಹೊರಗಡೆ ಬಜಾರ್ಗೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಚಿನ್ನಿ ಎಲ್ಲರಿಗಿಂತ ಫಸ್ಟ್ ರೆಡಿ ಆಗಿಬಿಟ್ಟಿರ್ತಾಳೆ ನೋಡಿ. ಸೊ ಇವಾಗ ಸಂಡೂರಿನತ್ತ ಹೋಗ್ತಾ ಇದ್ದೀವಿ. ನಮಗೆ ಸಂಡೂರಲ್ಲಿ ಸ್ವಲ್ಪ ಕೆಲಸ ಇದೆ, ಹಂಗಾಗಿ ಹೋಗ್ತಾ ಇದ್ದೀವಿ. ಹೋಗೋ ದಾರಿಯಲ್ಲಿ ಬೈಕ್ ಮೇಲೆ ಅವ್ರ ಪಪ್ಪಗೆ ಮಸಾಜ್ ಎಲ್ಲ ಮಾಡ್ತಾ ಇದ್ದಾಳೆ ನಮ್ಮ ಚಿನ್ನಿ. ಹಂಗೆ ಹೋಗ್ತಾ ದಾರಿಯಲ್ಲಿ ಮಾವಿನಕಾಯಿ ನೋಡಿದ್ವಿ. ಸೊ ಹಂಗಾಗಿ ಮಾವಿನಕಾಯಿನ ತೊಗೊಳ್ತಾ ಇದ್ದೀವಿ. ಸೊ ಸೀಸನ್ ಮುಗಿತಾ ಬಂತಲ್ವಾ, ಇಲ್ಲಿ ತುಂಬ ಫ್ರೆಶ್ ಆಗಿದ್ದು ಮಾವಿನಕಾಯಿ, ಹಂಗಾಗಿ ಒಂದು 3 kg ಅಷ್ಟು ಮಾವಿನಕಾಯಿ ಪರ್ಚೇಸ್ ಮಾಡ್ತಾ ಇದ್ದೀವಿ. ನೋಡಿರಿ ಎಷ್ಟು ವೆರೈಟಿ ಇದ್ದಾವೆ. ಇನ್ನು ಬಜಾರಲ್ಲಿ ಇದು ಬಂದುಬಿಟ್ಟು ತೋಟದ ಮುಂದೆ ಮಾರ್ತಾ ಇರುತ್ತಲ್ವ, ಅವರು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹಣ್ಣು ಮಾತ್ರ. ಹಂಗಾಗಿ ಹಣ್ಣು ತೊಗೊಂಡ್ವಿ. ನಮ್ಮ ಚಿನ್ನಿ ಆಲ್ರೆಡಿ ಅಲ್ಲೇ ತಿನ್ಕೊತ ಕುಂತ್ಬಿಟ್ಟಿದ್ದಾಳೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ವು. ನಮಗಂತೂ ಫುಲ್ಲು ಇಷ್ಟ ಆಗ್ಬಿಡ್ತು ಹಣ್ಣೆಲ್ಲ. ಇವತ್ತು ಊರಿಗೆ ಹೋಗೋದು ಇದೆ ಅಲ್ವಾ, ಹಂಗಾಗಿ ನಮ್ಮ ಪುಟ್ಟನ ಸ್ವಲ್ಪ ಬೇಗ ಕರ್ಕೊಂಬರೋಣ ಅಂದ್ಕೊಂಡಿದ್ದೀವಿ. ನೋಡಿರಿ ಏನು ಮಾಡ್ತಿದ್ದೆ, ನಾವು ಹೋಗೋ ಟೈಮಿಗೆಲ್ಲ ಬಸ್ಸೇ ಬಂದುಬಿಡ್ತು, ಅಂದರೆ ವ್ಯಾನೇ ಬಂದುಬಿಟ್ಟಿತ್ತು. ಸೊ ಹಂಗಾಗಿ ಮಧ್ಯದಲ್ಲೇ ನಾವು ಅವನ್ನ ಇಳಿಸ್ಕೊಂಡ್ಬಿಟ್ವಿ. ನೋಡಿರಿ ಅವನು ಬಂದಿದ್ದಾನೆ. ಇದು ನಮ್ಮ ಸಂಡೂರಲ್ಲಿ ಫೇಮಸ್ ಸರ್ಕಲ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿಂದ ಡೈರೆಕ್ಟಾಗಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಡ್ರೆಸ್ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಶಾಪಿಗೆ ಬಂದ್ವಿ, ಡ್ರೆಸ್ಸು ಎಲ್ಲ ನೋಡ್ತಾ ಇದ್ದೀನಿ. ಯಾಕೋ ನನಗೆ ಲೈಕೇ ಆಗ್ತಾ ಇಲ್ಲ ಡ್ರೆಸ್ ಬಂದುಬಿಟ್ಟು, ಹಂಗಾಗಿ ವೇಟ್ ಮಾಡ್ತಾ ಇದ್ದೀನಿ ಯಾವ್ದು ನೋಡಲಿ ಡ್ರೆಸ್ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನನಗೆ ಅಲ್ಲಿ ಲೈಕ್ ಆಗಲಿಲ್ಲ ಅಂತ ಟ್ರೆಂಡ್ಸ್ ಕಡೆ ಹೋಗ್ತಾ ಇದ್ದೀವಿ. ಸೊ ಟ್ರೆಂಡ್ಸಲ್ಲಿ ನೋಡೋಣ ಯಾವುದಾದ್ರೂ ಸಿಂಪಲ್ಲಾಗಿ ಒಂದು ಡ್ರೆಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ನೋಡಿ ನಮ್ಮ ಚಿನ್ನಿ ಫುಲ್ ಖುಷಿ, ಹೋಗ್ತಾನೇ ಇದ್ದಾಳೆ. ಅವಳಿಗೆ ಈ ಥರ ಶಾಪಿಂಗು, ಹೊರಗಡೆ ತಿನ್ನೋದಂದರೆ ತುಂಬಾ ಇಷ್ಟ. ನೋಡಿರಿ ಟ್ರೆಂಡ್ಸು ಸಂಡೂರಲ್ಲಿ ಯಾವ ಥರ ಇದೆ ಅಂತ ಸ್ವಲ್ಪ ಲೈಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನನಗನ್ಸಿದ ಮಟ್ಟಿಗೆ ಇಲ್ಲಿ ಯಾವುದೇ ಥರ ಡಿಸೈನ್ಸೇ ಇರಲ್ಲಪ್ಪ, ತುಂಬ ಸಿಂಪಲ್ಲಾಗಿರ್ತವೆ ಡ್ರೆಸ್ ಎಲ್ಲ. ಬಟ್ ಕ್ಲಾತ್ ಚೆನ್ನಾಗಿರುತ್ತೆ ಅಷ್ಟೇ. ಅಂತೂ ಒಂದೊಂದು ಸಲ ಇಷ್ಟನೇ ಆಗಲ್ಲ, ಎಷ್ಟು ಸಿಂಪಲ್ಲಾಗಿರುತ್ತೆ, ಆದರೆ ತುಂಬ ಕಾಸ್ಟ್ಲಿ ಇರುತ್ತೆ ಇಲ್ಲಿ ಡ್ರೆಸ್. ನೋಡಿರಿ ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ, ನನಗೆ ಯಾವುದು ಚೆನ್ನಾಗಿ ಕಾಣುತ್ತೆ ಅಂತ ಕಮೆಂಟ್ ಮಾಡಿ. ನಮ್ಮ ಪುಟ್ಟಗೆ ಪರ್ಫ್ಯೂಮ್ ಅಂದರೆ ಭಾಳ ಇಷ್ಟ, ಹಂಗಾಗಿ ಪರ್ಫ್ಯೂಮ್ಸ್ ಎಲ್ಲ ಟ್ರೈ ಮಾಡ್ತಾ ಇದ್ದಾನೆ ಅವ್ರ ಪಪ್ಪಗೆ ತೋರಿಸ್ಬಿಟ್ಟು. ನೋಡಿರಿ ಡ್ರೆಸ್ ಎಲ್ಲ ತೋರಿಸ್ತಾ ಇದ್ದೀನಿ ಅಲ್ವಾ, ಯಾವುದು ನನಗೆ ಸೂಟ್ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಅಂತೂ ಇಂತೂ ಒಂದು ಡ್ರೆಸ್ ಸೆಲೆಕ್ಷನ್ ಆಯಿತು. ಸೊ ಅದನ್ನು ತೊಗೊಂಡು ಹಂಗೆ ಸೀದಾ ಹೋಗ್ತಾ ಇದ್ದೀವಿ. ಹೋಗೋ ದಾರಿಯಲ್ಲಿ ನಮ್ಮ ಫೇವ್ರೆಟ್ ಪಾನಿಪುರಿ ಸಿಕ್ತು. ಸೊ ಎಲ್ಲರೂ ಪಾನಿಪುರಿ ಒಂದು ತಿಂದ್ಕೊಂಡು ಹೋಗಿಬಿಡೋಣ ಅಂಥೇಳಿ ಪಾನಿಪುರಿ ತಿಂತಾ ಇದ್ದೀವಿ. ಪಾನಿಪುರಿ ತಿಂದ್ಕೊಂಡು ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇಲ್ಲ, ನಮ್ಮ ಚಿನ್ನಿ ಮತ್ತು ನಮ್ಮ ಪುಟ್ಟ ಅವ್ರ ಫೇವ್ರೆಟ್ ಸ್ಪಾಟ್ ಒಂದು ಕಾಣಿಸ್ತು, ಅಂದರೆ ಐಸ್ ಕ್ರೀಮ್ ತೊಗೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ. ಅವರು ಯಾವಾಗಲೂ ಇಲ್ಲೇ ಪರ್ಚೇಸ್ ಮಾಡುತ್ತೆ. ಸೊ ಹಂಗಾಗಿ ಅವು ಇರುತ್ತಲ್ಲ 5 ರೂಪೀಸ್ಗೊಂದು ಬೈಟ್ಸ್ ಅಂತೆ. ನೋಡಿರಿ ಎಂತೆಂಥ ಮಕ್ಕಳಿಗೆಲ್ಲ ಅಟ್ರಾಕ್ಷನ್ ಇಟ್ಬಿಟ್ಟಾರೆ ಐಸ್ ಕ್ರೀಮು. ಸೊ ಒಂದೆರಡು ಹಾಲು ಎಲ್ಲ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನಾವು ಈವ್ನಿಂಗ್ 6ಗೆಲ್ಲ ಮನೆಯಿಂದ ಹೊರಡಬೇಕು, ಹಂಗಾಗಿ ತುಂಬ ಬೇಗನೆ ಅವಸರ ಅಂದರೆ ತುಂಬ ಅವಸರದ ಮೇಲೆ ಮನೆಗೆ ಹೋದ್ವಿ. ಸೊ ಟೈಮ್ ಆಗುತ್ತೆ ಅಂಥೇಳಿ, ಯಾಕೆ ಇನ್ನೂ ರೆಡಿ ಆಗಿಬಿಟ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡೋದಿದೆ ಅಲ್ವಾ, ಹಂಗಾಗಿ ತುಂಬ ಬೇಗನೆ ರೆಡಿ ಆಗಿದ್ವಿ. ಅಷ್ಟರೊಳಗೆ ನಮ್ಮ ರೆಂಟ್ ಹೌಸ್ ಡೋರ್ ಸ್ವಲ್ಪ ರಿಪೇರಿಯಲ್ಲಿತ್ತು,
ಹಂಗಾಗಿ ಇದನ್ನು ಈಗಲೇ ರಿಪೇರಿ ಮಾಡೋಕ್ಕೆ ಬಂದಿದ್ದಾರೆ ಇವರು. ಸೊ ಈ ಥರ ಲಾಕ್ ಎಲ್ಲ ಹೋಗಿದೆ ಮೇಲ್ಗಡೆ. ಸೊ ಆ ಗ್ರಿಪ್ಪರ್ಸ್ ಎಲ್ಲ ಮತ್ತೆ ಹಾಕಲಿಕ್ಕೆ ಬಂದಿದ್ದಾರೆ ಒಬ್ಬರು ಅಂಕಲ್ಲು. ಈ ನಟ್ಸ್ ಎಲ್ಲ ಕಿತ್ತೋಗಿ 3 days ಆಯಿತು. ಸೊ ಓನರ್ಗೆ ನಾವು ಹೇಳ್ತಾನೆ ಇದ್ದೀವಿ. ಹಂಗಾಗಿ ಇವತ್ತು ನಮಗೆ ಅವಸರ ಇದ್ದಾಗ ಅವರು ಪಾಪ ಅವ್ರನ್ನ ಕರೆಸ್ಬಿಟ್ಟು ಮಾಡಿಸ್ತಾ ಇದ್ದಾರೆ. ಬಟ್ ಪರವಾಗಿಲ್ಲ, ಮಾಡಿಸಿದ್ದೇ ಒಳ್ಳೇದಾಯ್ತು. ಯಾಕಂದರೆ ನಾವು ಬಾಗಿಲಿಗೆ ಹಾಕ್ಕೊಂಡು ಹೋಗೋದಲ್ವ, ಹಂಗಾಗಿ ಅದು ಲೂಸ್ ಇದ್ದರೆ ಚೆನ್ನಾಗಲ್ಲ. ಹಂಗಾಗಿ ಮಾಡಿಸಿದ್ದು ಒಳ್ಳೇದಾಯಿತು. ಸೊ ನೋಡಿರಿ, ಎಲ್ಲ ನಾವು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ, ಅಂದರೆ ಎಲ್ಲನೂ ತೆಗ್ದಿಟ್ಟಿದ್ದೀನಿ ಊರಿಗೆ ತೊಗೊಂಡು ಹೋಗೋವೆಲ್ಲನೂ. ಸೊ ಒನ್ ಡೇ ಅಲ್ವಾ, ಸ್ವಲ್ಪನೇ ತೊಗೊಂಡಿದ್ದೀನಿ. ಅಂತೂ ಇಂತೂ ನಾವು ಮನೆ ಬಿಟ್ಟು ಹೊರಟ್ವಿ. ಸೊ ಹಂಗಾಗಿ ಬೇಗ ಹೋಗ್ತಾ ಇದ್ದೀವಿ. ನಮ್ಮ ಪತಿರಾಯರು, ನಾವು ಮೂವರು, ಅವ್ರು ಮೂವರು ಮುಂದ್ಗಡೆ ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಚಿನ್ನೂನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಚಿನ್ನೂನ ಯಾಕೆ ನಮ್ಮ ಜೊತೆ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ, ನಮ್ಮ ಚಿನ್ನೂನ ಈ ಸಲ ಬರುವಾಗ ಅಲ್ಲೇ ಬಿಟ್ಟು ಬರ್ತಾ ಇದ್ದೀವಿ. ಯಾಕಂದರೆ ಈ ರೆಂಟ್ ಹೌಸಲ್ಲಿ ಈ ನಾಯಿನೆಲ್ಲ ಸೇರೋದೇ ಇಲ್ಲ. ಹಂಗಾಗಿ ಅಂತೂ ಇಂತೂ ನಾವು ಸಂಡೂರು ದಾಟಿ ಹೊಸಪೇಟೆಗೆ ರೀಚ್ ಆದ್ವಿ. ಅಷ್ಟರೊಳಗೆ ಕತ್ಲೇ ಆಗಿಬಿಟ್ಟಿದೆ. ಆಲ್ರೆಡಿ ನಮ್ಮೂರು ಅಂದರೆ ನಮ್ಮ ತವ್ರ ಮನೆಗೆ ಹೋಗೋ ಬಸ್ ಏರಾಯಿತು. ಈಗ ಯಾವಾಗ ಹೋಗ್ತೀವಿ ಅಂತ ವೇಟ್ ಮಾಡ್ತಾ ಇದ್ವಿ. ಅಂತೂ ಇಂತೂ ಊರಿಗೆ ಬಂದ್ವಿ. ಇದು ಯಾವ ಊರಲ್ಲಿರೋ ಸರ್ಕಲ್ ಅಂತ ಕಮೆಂಟ್ ಮಾಡಿ ನೋಡೋಣ. ಸರ್ಕಲಿಂದ ಒಂದು ಆಟೋ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ, ಮನೆಗೆ ಬಂದು ಫ್ರೆಶ್ ಆಗಿ ಈಗ ಊಟದ ಸಮಯ. ಈ ಥರ ಎಲ್ಲರೂ ಕುಂದ್ಬಿಟ್ಟು ಊಟ ಮಾಡಿ ತುಂಬಾ ದಿನ ಆಯಿತು. ತುಂಬ ಖುಷಿ ಆಯಿತು ನನಗಂತೂ. ನಿಮಗೂ ಏನಾದರೂ ಈ ಲಾಗ್ ಇಷ್ಟ ಆಗಿದ್ದರೆ ನೆಕ್ಸ್ಟು ನಂದು ಏನು ಸ್ಪೆಷಲ್ ಡೇ